ನಮ್ಮನೆಗೂ ನಿನ್ನಂಗೆ ಒಂದು ಅಜ್ಜಿ ಇತ್ತು, ಈಗೆಲ್ಲ ಹೊಂಟೋಯ್ತು. ನೀನು ನೋಡಿದ್ರೆ ಅವಳೇ ನೆನಪಾದ್ಲು. ಆದರೂ ನೀನು ಈ ವಯಸ್ಸಿನಾಗ ಇಷ್ಟು ಕಷ್ಟಪಟ್ಟು ಹಿಂಗೆ ಹಾಸ್ಪಿಟ್ಲನ್ನಾಗ ಕೆಲಸ ಮಾಡಿ ಯಾಕೆ ಇಂಥ ಪಾಡು? ಯಾಕೆ ನಿಂಗೆ ಗಂಡಿಲ್ವೇ, ಮಕ್ಕಳಿಲ್ವೇ, ಯಾರು ನೀನು ನೋಡ್ಕೊತಿಲ್ವೇ? ಏನಾಯಿತು? ಅಯ್ಯೋ ತಾಯಿ, ಇರು ನನ್ನ ಕತೆ ಕೇಳಿ ಹೊಸಿ ಕುತ್ಕೊತೀನಿ. ಬೆಳಗಿಂದ ಈ ಲೋಟ್ ಕಡೆ ತಾಕಿ ತೊಳ್ದು ಹಾಕಿ ಒರೆಸಿ ಬೆನ್ನೆಲ್ಲ ಬಿದ್ದೋಗಂಗಾಗದೆ. ಈ ವಯಸ್ಸಿನಾಗೆ ಹೆಜ್ಜೆ ಇಕ್ಕದೆ ಕಷ್ಟ. ಏನು ಮಾಡೋಣ? ಒಂದು ಗಳಿಗೆ ಕುತ್ಕೊಂಡ್ರೆ ಆ ಮ್ಯಾನೇಜರಪ್ಪ ನೋಡಿ ಬೈತಾನೆ. ಕುತ್ಕೋ, ನಿನ್ನ ವಯಸ್ಸು ಅವ್ರಿಗೂ ಆದಾಗ ಅವ್ರಿಗೂ ನೋಡೋ ನೋವು ಎಲ್ಲ ಗೊತ್ತಾಯ್ತದೆ. ಏನು ನಿನ್ನ ಕತೆ ಹೇಳು ತಾಯಿ. ನನ್ನ ಕತೆ ಯಾಕೆ ಕೇಳಿ, ಇವತ್ತು ಈ ಚಂದಾಗದಲ್ಲ ಈ ಊರು. ಒಂದು ಕಾಲದಲ್ಲಿ ಕಾಡು ಅಂದರೆ ಹೊಲ ಮನೆ ಮಾಡ್ಕೊಂಡು ಕತೆ ಕಳಿಯೋರು. ಅಂಥ ಜಮೀನ್ದಾರನೇ ನಮ್ಮ ಮಾವ. ನಮ್ಮದೇ 10-15 ಎಕರೆ ಬಿದ್ದಿತ್ತು. ನಮ್ಮ ಮಾವ ಎಲ್ಲ ಬೆಳೆದು ತುಂಬೋನು. ಅವ್ರೊಬ್ಬನೇ ಮಗನ ನನಗೆ ಕೊಟ್ಟರು. ನನ್ನನ್ನು ಮದುವೆ ಮಾಡ್ಕೊಂಡು ಮನೆ ತುಂಬಿಸ್ಕೊಂಡು ಮ್ಯಾಕೆ ಎಲ್ಲ ಸಂದಾಕಿತ್ತು. ನಮ್ಮ ಅತ್ತೆದು ಯಾರು ಅಂತೋಳು. ಒಬ್ಬೊಬ್ರು ಆದ್ಮೇಲೆ ಒಬ್ಬೊಬ್ಬರು ಹೋದರು. ನನಗೆ ಮದುವಾಗಿ 3-4 ವರ್ಷ ಆದಮೇಲೆ ಒಂದು ಸಂತಾನ ಆಯಿತು, ಒಂದು ಗಂಡೆತ್ತೆ. ಅದಾದ್ಮೇಲೆ ಒಂದು ಹೆಣ್ಣಾಯಿತು, ಅದು ಹೋಯ್ತು. ಆದರೆ ಅಷ್ಟು ನಿಧಾನಕ್ಕಾಯಿತು. ಇಷ್ಟೆಲ್ಲ ಆಸ್ತಿ ಅದೇ, ಒಬ್ಬನೇ ಗಂಡು ಮಗ ಅಂತೇಳಿ ನನ್ನ ಮಗನ್ನ ರಾಜ್ಕುಮಾರ ಬೆಳೆಸ್ದಂಗೆ ಬೆಳೆಸ್ತಾ ನನ್ನ ಗಂಡ. ನನ್ನ ಮಗ ವಯಸ್ಸಿಗೆ ಬರೋದಕ್ಕೆ ನನ್ನ ಗಂಡು ಹೊಂಟೋದ. ಆಮೇಲೆ ಇರೋನೊಬ್ಬ ಮಗ ಇನ್ನು ಚಿಕ್ಕೋನು. ಆಸ್ತಿ ಅದೇ, ಯಾಕೆ ಹೇಳ್ತೀಯ? ಸಂಬಂಧಿಕರು ಕಾಟ್ವಾ ಎಲ್ಲ ಕೊಡು ಅನ್ನೋರೇ. ನಾನು ಎಲ್ಲರಿಗೂ ಬಾಯಿ ಬಡ್ದು ಕಣ್ಮುಚ್ಚಿ ಇರೋನೊಬ್ಬ ಮಗನ ಅಷ್ಟು ಜೋಪಾನ ಮಾಡಿ ಅಷ್ಟು ಚೆನ್ನಾಗಿ ಓದಿಸ್ದೆ. ನನ್ನ ಮಗ ಹೆಂಗೋ ನಿಂತೆ ರಾಜ ಇದ್ದಂಗೋನಿ. ಫೋಟೋ ಆ ಬ್ಯಾಗಲ್ಲದೆ, ಆ ಬ್ಯಾಗಲ್ಲಿ ಮಡಗಿನಿ ಫೋಟೋವ. ಆ ಬ್ಯಾಗ ಆ ಸ್ಟೋರ್ ರೂಮ್ನಾಗ ಇಕ್ಕಿವ್ನಿ, ಆಮ್ಯಾಗ ತೋರಿಸ್ತೀನಿ. ಹೌದು ತಾಯಿ, ನೀನು ಯಾಕೆ ಬಂದಿದ್ದೀಯಲ್ಲಿ? ಅಜ್ಜಿ, ಅದು ಏನೋ ಹುಷಾರಿರಲಿಲ್ಲ, ನಮ್ಮ ಯಜಮಾನ ಕರ್ಕೊಬಂದವ್ರೆ. ಇದೇ ಹಾಸ್ಪಿಟ್ಲಾಗ ಇದ್ದೀವಿ ತೋರಿಸ್ಕೊಳಕ್ಕೆ. ಓ ಹಂಗ, ಇನ್ನು ಚಿಕ್ಕ ವಯಸ್ಸು, ಏನು ಹುಷಾರಿಲ್ಲ ನಿನಗೆ? ಎಲ್ಲದ ನಿನ್ನ ಗಂಡ ಒಬ್ಬಳೇ ಕೂತಿದ್ದೀ? ನಮ್ಮ ಯಜಮಾನ ಟೀ ತರಕ್ಕೆ ಹೋಗೋರೆ. ಏನೋ ಹಿಂಗೆ ಸಣ್ಣದಾಗಿ ಏನು ಅಂತ ತೊಂದರೆ ಇಲ್ಲ, ಬಂದೀನಿ. ಸರ್ ನಿನ್ನ ಕತೆ ಹೇಳು, ಏನು? ಓ ನನ್ನ ಕತೆ ಕೇಳು. ಆಮೇಲೆ ಎಲ್ಲಿ ಹೇಳ್ದೆ? ನಮ್ಮ ಯಜಮಾನ ಹೋದೆ. ನನ್ನ ಮಗ ಇನ್ನೂ ಚಿಕ್ಕದು, ಆಸ್ತಿ ಇತ್ತು. ಎಲ್ಲರೂ ಬಾಚಿ ಬಾಗಿಲು ಹಾಕ್ಕೊಳಕ್ಕೆ ಕಾಯ್ತಿದ್ರು. ನಾನು ಹಿಂಗೆ ಅವ್ರ ಕೈ ಕಾಲಿಡ್ದು ಎಲ್ಲ ಉಳಿಸ್ಕೊಂಡು ಇರೋ ನಮ್ಮ ಮಗನ ಜೋಪಾನವಾಗಿ ರಾಜನಂಗೆ ಬೆಳೆಸಿ ದೊಡ್ಡವನು ಮಾಡಿದೆ. ಏನು ಮಾಡ್ತೀವಿ ತಾಯಿ? ಆಮೇಲೆ ಚೆನ್ನಾಗಿ ಓದ್ದ. ಆಮೇಲೆ ಅದೇ ಕಾಲೇಜಿಗೆ ಸೇರ್ಕೊತೀನಿಂದ ಸೇರಿಸ್ದೆ. ಅಲ್ಲವೇ ಚೆನ್ನಾಗಿ ಓದಿ ಒಳ್ಳೆ ಕೆಲಸಕ್ಕೆ ಸೇರ್ಕೊತೀನಿಂದ ಹೂ ಕಣಪ್ಪ ಅಂದೆ. ಆಮೇಲೆ ಪಾರಿನ್ಗೆ ಹೋಗ್ಬೇಕು ಅಂತ ಅಂದ. ಸರಿ, ಆವಾಗ ಅಷ್ಟೊತ್ತು ಕಾಲೇ ಒಬ್ಬಳೇ ದುಡ್ದು ಏನು ಮಾಡೋಕ್ಕದಿತ್ತು? 1-2 ಎಕರೆ ಮಾರಿದ್ದೆ ಅವನಿಗೆ ಅಂತವ, ಅವ್ನು ಓದ್ಸೋಕ್ಕೆ ಬೆಳ್ಸೋಕ್ಕೆ ಅಂತ. ಆಮೇಲೆ ಇನ್ನೊಂದು 4 ಎಕರೆಯ ನಾನು ಪಾರಿನ್ಗೆ ಹೋಗ್ಬೇಕು, ದುಡ್ಡು ಬೇಕು, ಮಾರು ಅಂದ. ಸರಿ, ಇನ್ನೇನು ಮಾಡೋಣ? ಇರೋನೊಬ್ಬ ಮಗ ಅವ್ನಿಗೆ ಇಲ್ದಿರೋದು ಅಂದ್ಬಿಟ್ಟು ಒಳ್ಳೆ ಮಗ ಚೆಂದಾಗಿ ಓದೋನೆ, ಪಾರಿನ್ಗೆ ಹೋಗ್ತಾನೆ, ಒಳ್ಳೆ ಜೀವನ ಸಿಗ್ತದೆ ಅಂತೇಳಿ ಇನ್ನೊಂದು 4 ಎಕರೆ ಮಾರಿ ಬದಿ ದುಡ್ಡೆಲ್ಲ ಕೊಟ್ಟು ಅವನ್ನ ಪಾರಿನಿಗೆ ಕಳಿಸ್ದೆ. ಆಮೇಲೆ ಅದೆಂಥದ್ದು ಓದಿ ದೊಡ್ಡ ಕೆಲಸಕ್ಕೆ ಸೇರ್ಕೊಂಡ. ಆಮೇಲೆ ಹೋಯ್ತಾ ಬರ್ತಾ ಇದ್ದ. ಹಿಂಗೆ 6 ತಿಂಗಳಿಗೋ ವರ್ಷಕ್ಕೋ ನಾನು ಒಂಟಿ ಜೀವ ಇರೋದಿನ್ನೊಂದು 4-5 ಎಕರೆಯಲ್ಲಿ ಹಿಂಗೆ ಕೂಲಿನಲ್ಲಿ ಮಾಡಿಸ್ಕೊಂಡು ಬಂದಿದ್ದನ್ನು ಜೀವನದ ಪಾಡಿಗೆ ಮಾಡ್ಕೊತಿದ್ದೆ. ಆಮೇಲೆ ಏನಾಯಿತು? ನಿನ್ನ ಮಗ ಒಳ್ಳೆ ಕೆಲಸಕ್ಕೆ ಸೇರಿದ್ನಲ್ಲ, ಮತ್ತು ನಿಂಗೆ ಯಾಕೆ ಈ ಪಾಡು? ಯವ್ವ, ಮಕ್ಕಳ ಇಲ್ಲಿದ್ದಾಗ ಬೇಕು ಅಂತೀವಿ. ಮಕ್ಕಳಾದ್ಮೇಲೆ ಅವೇ ನಮ್ಮ ಜೀವ ಅಂದ್ಕೊಂಡು ಬೆಳೆಸ್ತೀವಿ. ಆಮೇಲೆ ಅವ್ರು ಏನಾರ ಸಂದಾಕ ಓದೋದು, ಒಳ್ಳೆ ಹೆಸರುಗಳು ತಗೊಳ್ಳೋದು ಮಾಡಿಬಿಟ್ರೆ ಈ ಪ್ರಪಂಚನೇ ಅವರು. ನಮಗಿನ್ನೇನೂ ಇಲ್ಲ, ನಮಗೆ ನಾವು ಇಲ್ಲ, ನಮ್ಗೆ ಅವರೇ ಎಲ್ಲ ಅಂದ್ಕೊಂಡು ಇತ್ತಪ್ಪರ ಅವ್ರಿಗೆ ತ್ಯಾಗ ಮಾಡ್ತೀವಿ. ಅಲ್ಲೇ ನಾವು ತಪ್ಪು ಮಾಡೋದು. ಆಮೇಲೆ ಮಗ ಪಾರಿನ್ಗೆ ಹೋದ್ನೆ. ಆಮೇಲೆ 6 ತಿಂಗಳು ವರ್ಷಕ್ಕೆ ಬತ್ತಿದ್ದವನು ವರ್ಷ 6 ಬರೋದು ಬಿಟ್ಬಿಟ್ನ. ನಾನು ಫೋನ್ ಮಾಡೋದು ಸುಮ್ಕಾಗೋದು. ಆಮೇಲೆ ಒಂದೂವರೆ ವರ್ಷ ತಾಯಿ ಬಿಟ್ಕೊಂಡು ಬಂದ. ಸರಿ ಅಂತವ ನಾನು ಎಷ್ಟೋ ದಿವಸದ ಮ್ಯಾಕೆ ನನ್ನ ಮಗ ಬಂದ ಅಂತ ಹಬ್ಬದ ಅಡುಗೆ ಮಾಡಿ ಅವನ್ನ ಇದ್ದಿದ್ದಷ್ಟು ದಿವಸ ಅಷ್ಟು ಚೆಂದಾಗಿ ನೋಡ್ಕೊಂಡ್ಮೇಕೆ ಒಂದು ದಿವಸ ನನಗೆ ಇದಕ್ಕಿದ್ದಂಗೆ ಹುಷಾರು ತಪ್ಪಿಬಿಟ್ಟೆ. ಏನಾಯಿತು ಅಂತ ಗೊತ್ತಿಲ್ಲ ಕಣ್ತಾಯಿ. ಯಾರು ಏನು ಮಾಡಿದ್ರು? ನಮ್ಮವರೇ ಆಗದೆ ಇರೋರವ್ರೆ. ಸರಿ, ಹುಷಾರು ತಪ್ಪದೆ ಹೆಂಗಿರೋ ಅವ್ನ ಮನೆಗಿದ್ದ ಕರ್ಕೊಬಂದು ಇದೇ ಹಾಸ್ಪಿಟ್ಲಿಗೆ ಸೇರಿಸ್ದ. ನಾನು ಚಿಂತಿರಲಿಲ್ಲ. ಬೇಕಾದಂಗೆ ಮಗನ ಹತ್ರ ಅದೇ ತೋರಿಸ್ತಾನೆ, ಹುಷಾರು ಮಾಡ್ತಾನೆ ಅಂತೇಳಿ ಇಲ್ಲೇ ಸೇರ್ಕೊಂಡೆ. ಈ ಡಾಕ್ಟ್ರುವೆ ವಾರ 15 ದಿವಸ ಇಸ್ಕೊಂಡು ಸಂದಾಕಿ ಅದೇನೇನು ಬೇಕೋ ಎಲ್ಲ ನೋಡ್ಕೊಂಡ್ರು. ನನ್ನ ಮಗನೂ ಹಿಂಗೆ ಊಟ ತರೋದು, ಬಿಸಿನೀರು ತರೋದು, ನೋಡ್ಕೊಳೋದು ಎಲ್ಲ ಮಾಡ್ಕೊಂಡು ನೋಡ್ಕೊತಿದ್ದ.
ಇನ್ನೇನು ಸರ್ ಆಯಿತು, ಇನ್ನೊಂದು 2 ದಿವಸ ನಿಮ್ಮನ್ನು ಮನೆ ಕಳಿಸ್ತೀನಿ ಅಂತ ಡಾಕ್ಟ್ರ್ ಅಂದರು. ಹ್ಞೂ, ಆಮೇಲೆ ಏನಾಯಿತು? ಇನ್ನೇನಾಯ್ತದೆ, ಡಾಕ್ಟ್ರ್ ಹತ್ರ ಮಾತಾಡ್ಬಿಟ್ಟು ನನ್ನ ಮಗ, ಯವ್ವ ಈ ಡಾಕ್ಟ್ರು ಡಿಸ್ಚಾರ್ಜ್ ಮಾಡ್ತಾರಂತೆ, ಇವ್ಯಾವ 1-2 ಪೇಪರ್ಗೆ ನೀನು ಸೈನ್ ಹಾಕ್ಬೇಕಂತೆ ಮಾಡು ಅಂದ. ನಾನು ಅವಾಗ ಸರಿ ಮಗ ಅಲ್ವೇ, ಕಣ್ಣು ಮುಚ್ಕೊಂಡು ಎಲ್ಲಿ ಬೇಕಾದ್ರೆ ಹಾಕ್ತೀನಿ ಅಂತೇಳಿ ಹಾಕಿದೆ. ನೋಡೋರು ಅವತ್ತಿಂದ ಆಚೆಗೆ ಮಗ ಬರದೆ ಹೋದ ಇಲ್ಲಿಗೆ. ಯವ್ವ ಇರು ಬರ್ತೀನಿ ಅಂತ ಹೋದವನು. ಅವತ್ತು ಚಂದ ಆಯಿತು, ಮಾರನೇ ಆಯಿತು, 3 ದಿವಸ ಆಯಿತು ಬರಲಿಲ್ಲ. ಡಾಕ್ಟ್ರು ನಿಮ್ಮ ಮಗನಿಗೆ ಫೋನ್ ಮಾಡಿ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಹೋಗ್ಲಿ, ಫೋನ್ ಮಾಡ್ತೀನಿ ಸ್ವಿಚ್ ಆಫು. ಇನ್ನೇನು ಮಾಡೋಣ? ತಾಳು ಅಂತವ ಹಿಂಗೆ ನನ್ನ ಮಗನದು ಫೋನ್ ನಂಬರ ಅವ್ರ ಕೈ ಕೊಟ್ಬಿಟ್ಟು ಕಷ್ಟ ಸುಖ ಹೇಳ್ಕೊಂಡು ಮಂತಕ್ಕೆ ಹೋಗ್ತೀನಿ. ಅಲ್ಲಿ ದುಡ್ಡದೆ ಮನೇಲಿ ಇಕ್ಕಿವ್ನಿ, ನನ್ನ ಮಗನಿಗೆ ಏನೋ ಅರ್ಜೆಂಟ್ ಕೆಲಸ ಬಂದಿರಬೇಕು, ಫೋನು ಏನೋ ಆಗಿರಬೇಕು, ಏನೇನೋ ತಳಗೆ ಓಡ್ಕೊಂಡು ನಾನು ಹೇಳ್ಬಿಟ್ಟು ಹೋದೆ ಮಂತಕ್ಕೆ ಹೋದರೆ ತಾಯಿ ನಂಬ್ತೀಯೆ, ಮನೂ ಇಲ್ಲ ಜಮೀನು ಇಲ್ಲ. ಎಲ್ಲರೂ ಅದೆಂಥದ್ದು ರಿಯಲ್ ಎಸ್ಟೇಟವ್ರಿಗೆ ಮನೆ ಜಮೀನು ಎಲ್ಲ ಸೇರಿಸಿ ಮಾರ್ಬಿಟ್ಟು ಅದೆಷ್ಟೋ ಕೋಟಿ ರೂಪಾಯಿಗೆ ಕಣೆ ತಾಯಿ ಎತ್ಕೊಂಡೆಲ್ಲ ನನ್ನ ಮಗ ಪಾರಿನ್ಗೆ ಹೊಂಟೋಗವನೆ, ಪಾರಿನ್ಗೆ ಹೋಗಿ ಸೇರ್ಕೊಂಡವನೆ, ಅಲ್ಲೇ ಮದುವೆ ಆಗೋನಂತೆ. ನನಗೊಂದು ವಿಷಯನೂ ಹೇಳಲಿಲ್ಲ ಕಣೆ ತಾಯಿ. ಈಗ ನನ್ನ ತಂದು ಬೀದಿಗೆ ಬಿಟ್ಬಿಟ್ಟ, ಮನೆಯೂ ಇಲ್ಲ ಜಮೀನೂ ಇಲ್ಲ, ಕೈಯಲ್ಲಿ ಕಾಸು ಇಲ್ಲ. ಅವತ್ತು ಇಕ್ಕಳಕ್ಕೆ ಅಂತೇಳಿ ಇಲ್ಲಿಗೆ ತಂದು ಬಟ್ಟೆ ಬಿಟ್ರೆ ಇನ್ನೊಂದು ಬಟ್ಟೂ ಇಲ್ಲ ನಂತವ. ಎಲ್ಲ ಒಟ್ಟ ಸೇರಿ ಮಾರ್ಬಿಟ್ಟವನೆ, ಮಂತಕ್ಕೆ ಹೋಗ್ತೀನಿ. ಯಾರೋ ಅವನು, ಹೋಗಮ್ಮ ನಿಮ್ದೇನೂ ಇಲ್ಲ, ನಿನ್ನ ಮಗ ಮಾರ್ಬಿಟ್ಟು ಹೋದ ಅಂತ ಅಂದ. ನಂದು ಕಣಪ್ಪ ನನ್ನ ಹೆಸರದೆ ಅಂತಿದ್ದಕ್ಕೆ ನೀನು ಸೈನ್ ಮಾಡಿ ಕೊಟ್ಟಿದ್ದು ಪೇಪರ್ ಕೊಟ್ಟಿದ್ದಕ್ಕೆ ನಾವು ದುಡ್ಡ ಎಣಿಸ್ಕೊಟ್ಟಿದ್ದು ನಿನ್ನ ಮಗನ ಕೈಗೆ ಅಂದರು. ಆಮೇಲೆ ಯಾರೋ ಅವ್ನ ಸ್ನೇಹಿತರ ಹತ್ರ ಕೇಳ್ದೆ, ಏನಪ್ಪ ಹಿಂಗೆಲ್ಲ ಅಂದರೆ, ನಿನ್ನ ಮಗ ಪಾರಿನ್ಗೆ ಹೋಗಿ ಬದಲಾಗೋಗೋನಮ್ಮ, ನಮಗೂ ಹಿಂಗೆ ಗೊತ್ತಾಯಿತು, ಕೇಳಿದ್ರೆ ನಿಮ್ಗೆ ಯಾಕ್ರು ಅಂದ. ಈಗ ಅವನಲ್ಲಿ ಹೋಗಿ ಚಂದಾಗಿ ಜೀವನ ಮಾಡ್ತಾವನೆ, ಎಂಡ್ರು ಕಟ್ಕೊಂಡವನೆ. ಇಲ್ಲಿ ಬಂದಿದ್ದೆ ನೀನು ಆಸ್ತಿ ಇಸ್ಕೊಂಡೋಕೆ, ಅದೇ ಟೈಮ್ ನೀನು ಹುಷಾರು ತಪ್ಪದಲ್ಲ, ಸೈನ್ ಹಾಕ್ಸ್ಕೊಂಡು ಮಾರ್ಬಿಟ್ಟು ದುಡ್ಡು ತಗೊಂಡು ಹೊಂಟ್ಬಿಟ್ಟ. ಇನ್ನು ನಿನ್ನ ಗತಿ ಗೋವಿಂದ ಅಂದ್ಬಿಟ್ರು. ಅವಾಗ ಗೊತ್ತಾಯಿತು ನನ್ನ ಮಗ ನನಗೆ ಮೋಸ ಮಾಡಿಬಿಟ್ಟ, ಮನೆ ಜಮೀನು ಪುಟ್ಟು ಬಟ್ಟೆ ಎಲ್ಲ ಹೋತು. ನನ್ನ ಸತ್ಲೋ ಬದುಕಲೋ ಅಂದಿರ ಹೋಗಿ ಆ ಪಾರಿನೋಳ ಜೊತೆಗೆ ಸೇರ್ಕೊಂಡ. ಇವತ್ತು ನನ್ನ ಬೀದಿಲಿ ನಿಲ್ಲಿಸ್ಬಿಟ್ಟ. ಮತ್ತೆ ಬರೋಣ ಹಾಸ್ಪಿಟ್ಲಿಗೆ, ಬಟ್ಟೆ ಬರೆ ಎಲ್ಲ ಇಲ್ಲೇ ಬಿಟ್ಟು ಹೋಗಿದ್ದೆ, ತಾಳು ಎತ್ಕೊಂಡು ಹೋಗೋಣ ಅಂತ ಹಾಸ್ಪಿಟ್ಲಿಗೆ ಬಂದೆ. ಹಾಸ್ಪಿಟ್ಲವರು ಆಟ ಆಡ್ತೀಯಾ ನೀನು, ನಿನ್ನ ಮಗ ನಾಟುವುದವರು, ನಿನ್ನ ಮಗ ಅವತ್ತೆಲ್ಲ ಹಂಗೆ ಸೂಟು ಬಿಟ್ಟು ಆಯ್ಕ ಬಂದು ಹಿಂಗೆ ಮಾಡಿದ್ನ, ಈಗ ನಮಗೆ ಗೊತ್ತಿಲ್ಲ, ನೀನು ಒಟ್ಟಿನಲ್ಲಿ ಬಿಲ್ ಕಟ್ಟಿ ಹಾಸ್ಪಿಟ್ಲಿಂದ ಆಚೆಗೆ ಅಂದರು. ಯಪ್ಪ ನನ್ನ ಹತ್ರ ದುಡ್ಡಿಲ್ಲ, ಏನು ಮಾಡಲಿ ಅಂದಿದ್ದಕ್ಕೆ ಸರಿ ಹಿಂಗೆ ಕೆಲಸ ಮಾಡು ಹಾಸ್ಪಿಟ್ಲಲ್ಲಿ ಅಂದರು. ನಂಗೆ ಅಲ್ಲಿ ಮಾಡೋಕ್ಕಾಗೋ ಶಕ್ತಿ ಇಲ್ಲ ಅಂದಿದ್ದಕ್ಕೆ ಕ್ಯಾಂಟೀನಾಗ ಹೋಗಿ ಮುಸ್ರೆ ತಿಕ್ಕು ಅಂತ ಹೇಳಿ ಕರ್ಕೊಬಂದ್ಬಿಟ್ರು ಕಣೆವ. 6 ತಿಂಗಳು 8 ತಿಂಗಳು ಆಯಿತು ನನ್ನ ಮಗ ಈ ಕೆಲಸ ಮಾಡೋಗಿ. ಅವತ್ತಿಂದ ಇಲ್ಲಿ ಮುಸ್ರೆ ತಿಕ್ಕೊಂಡು ಅವ್ರು ಕೊಟ್ಟಿದ್ದೊಂದಿಷ್ಟು ತಿನ್ಕೊಂಡು ಇಲ್ಲೇ ಸ್ಟೋರ್ ರೂಮ್ನಾಗ ಜಾಗ ಕೊಟ್ಟಾರ, ಅಲ್ಲಿ ಮನೆ ಕತ್ತೀನಿ. ಈ ಪಾಡು ಮಾಡಿಬಿಟ್ಟ ನನ್ನ ಮಗ. ನನ್ನ ಗಂಡ ಎಲ್ಲ ಚಂದಾಗಿ ಇಕ್ಕಿದ, ಇರೋ ನಮ್ಮ ಮಗ ಅಂತೆಲ್ಲ ನಂಬಿದ್ದಕ್ಕೆ ಹಿಂಗೆ ಕೈ ಬಿಟ್ಬಿಟ್ಟ. ಏನಜ್ಜಿ ನಿನ್ನ ಕತೆ ಒಳ್ಳೆ ಪಿಕ್ಚರ್ ಸ್ಟೋರಿ ಕೇಳ್ದಂಗೆ ಆಗ್ತಾ ಇದಲ್ಲ ಅಜ್ಜಿ ನಿನ್ನ ಕತೆ ಕೇಳಿದ್ರೆ. ಅಲ್ಲ ಏನು ಇಂಥವು ನಡೀತಾವ ಅನ್ನೋಕ್ಕೂ ಸಾಧ್ಯ ಇಲ್ಲ, ಹಂಗೆ ನಡೆದೋಗೋದಲ್ಲ ಅಜ್ಜಿ. ಎಲ್ಲ ಮಕ್ಳಿಗೂ ತಾಯಿನೇ ದೇವರು ಅಂತಾರೆ. ನಿನ್ನ ಮಗ ಇನ್ನೆಂಥ ಪಾಪಿ ಇರಬೇಕು, ಇಂಥ ಕೆಲಸ ಮಾಡೋನಲ್ಲ ನಿನ್ನಂಥ ಮುತ್ಕಿಗೆ ಹೋಗಿ. ಇವಾಗ ಕಾಲ ಈ ಕೆಟ್ಟೋಗೋದೇ ದೀಟ, ಈ ಮಟ್ಟ ಕೆಟ್ಟೋಗೋದ. ಇಂಥ ಮಕ್ಕಳು ಇರ್ತಾವ ಇವ, ನೆನೆಸ್ಕೊಂಡ್ರೆ ಭಯ ಆಯ್ತದೆ. ಮಕ್ಕಳು ತಾನೇ ನಂಬ್ದಿರಿ, ಇನ್ಯಾರನ್ನ ನಂಬನ. ನೀನು ನೋಡ್ರಿ ಬಲ್ಲೆ ಬೇಜಾರಾಯ್ತದ ಕಣಜ್ಜಿ. ಹಾಂ, ಇಲ್ಲ ಹೊಟ್ಟೆ ಹುಟ್ಟಿದ ಮಕ್ಳು ಹಿಂಗೆ ಮಾಡ್ಬಿಟ್ರೆ ಬೇರೆಯವ್ರನ್ನ ತಾನೇ ನಂಬಕ್ಕಾಯ್ತದ. ಯವ್ವ ಏನು ತಾಯಿ, ಈಗಿನ ಕಾಲದಲ್ಲಿ ಏನು ಅಂದ್ಕೊಂಡಿದ್ದಿ? ಎಲ್ಲ ಮೋಸವೇ, ಯಾರೂ ನಂಬಾರ್ದು. ದುಡ್ಡು ಒಂದೇ ದಿಟ ಇಲ್ಲಿ, ಮನ್ಸ ದಿಟ ಅಲ್ಲ, ಎಲ್ಲ ದುಡ್ಡಿನಿಂದೆ. ತಾಯಿ ತಂದೆ ಮಕ್ಕಳು ಯಾರೂ ಇಲ್ಲ. ತಂದೆಗೆ ಮಕ್ಕಳು ಮೋಸ ಮಾಡ್ತಾರೆ, ಮಕ್ಕಳಿಗೆ ತಂದೆ ಮೋಸ ಮಾಡ್ತಾನೆ. ಈಗ ತಾಯಿದು ಯಾರು ಅಂದರು ನಿನ್ನಂಗೆ, ಈಗ ತಾಯಿಗೂ ಮೋಸ ಮಾಡೋ ಕಾಲ. ಯಾರು ನಂಬಿ ಅವ್ರು ಬದುಕಬೇಕು, ಅವ್ರು ಇರಬೇಕು ಅಷ್ಟೇ. ಯಾರು ಆಗೋಕ್ಕಿಲ್ಲ ಕಣ್ ತಾಯಿ. ನಿನಗೆ ಮಕ್ಕಳಾಗವೋ? ಇಲ್ಲ ಕಣಜ್ಜಿ, ಮಕ್ಕಳಿನ್ನೂ ಆಗಿಲ್ಲ. ಅದೇ ತೊಂದರೆಗೆ ಇಲ್ಲಿ ತೋರ್ಸ್ಕೊಳಕ್ಕೆ ಬಂದಿದ್ದೀನಿ. ಓ ಆಗಲಿ ಪಾಪ, ಒಳ್ಳೆ ಹುಡುಗಿನ ಕಾಣ್ತಿ. ನಿನಗೂ ದೇವ್ರ ಆಶೀರ್ವಾದ ಮಾಡಲಿ, ಒಂದೆಂಥದೋ ಒಂದಾಗಲಿ. ಅಯ್ಯೋ ಅಜ್ಜಿ, ನಿನ್ನ ಮಾತು ಕೇಳ್ತೀರ ಭಯ ಆಯ್ತದೆ. ಮಕ್ಕಳು ಅಂದ್ರೇ ಹಿಂಗಿದ್ರೆ ಹಿಂಗೆ ಅಂತ. ಅಯ್ಯೋ ತಾಯಿ ಸುಮ್ಕಿರು. ಎಲ್ಲರೂ ಕೆಟ್ಟವ್ರು ಇರ್ತಾರ, ಒಳ್ಳೆಯವರು ಇರ್ತಾರೆ. ನಮ್ಮ ಪಾಪ ಪುಣ್ಯ ಹಣೆ ಬರ ಹೋಗಲ್ಲ. ನಾನು ಯಾವ ಜನ್ಮದಲ್ಲಿ ಯಾರಿಗೇನು ಮಾಡಿದ್ನು ಈ ಪಾಡು. ಈಗ ನೀನಂಗೆ ಅಂತಿ ಅಂದ್ಬಿಟ್ಟು ಮಕ್ಕಳು ಬೇಡ ಅಂದರೆ ನಮ್ಮ ಖುಷಿ ಸಂತೋಷಕ್ಕೆ ಮಕ್ಕಳು ಬೇಕು. ಅವು ಆಡೋದು ಲಾಲನೆ ಪಾಲನೆ ಎಲ್ಲ ನೋಡಬೇಕು. ಆಮೇಲೆ ಹಿಂಗೆ ಮೋಸ ಹೋಗ್ಬೇಕು. ಆದರೂ ತಾಯಿ ಈಗಿನ ಕಾಲದಲ್ಲಿ ಜನ ಬಲೆ ಬುದ್ಧಿವಂತರು ಬಿಡು.
ಈಗ ಎಲ್ಲರೂ ಚುರುಕಾಗಿ ಅವರೇ ಅವ್ರವ್ರದ್ದು ಏನು ಬೇಕೋ ಅವ್ರವ್ರು ಮಾಡ್ಕೊಂಡು ಅವರು ಜೋಪಾನವಾಗಿ ಇರ್ತಾರೆ. ನಮ್ಮಂಗೆ ದಡ್ರ ಕಾಲ ಆದರೆ ಹಿಂಗೆ ಅನುಭವಿಸ್ಬೇಕು ಅಷ್ಟೇ. ಬುದ್ಧಿವಂತರಾಗಿದ್ರೆ ಏನು ತೊಂದರೆ ಇಲ್ಲ. ಈಗ ನೋಡ್ತೀವಲ್ಲ ತಾಯಿ, ಇಲ್ಲಿಯೇ ವಯಸ್ಸಾಗಿ ಮುತ್ಕಿ ಬರ್ತಾರೆ, ಕುತ್ಕೋತಾರೆ, ಅಚ್ಚುಕಟ್ಟಾಗಿ ತಿಂತಾರೆ, ಹೋಯ್ತಾರೆ. ನಾನು ಅದೇ ಅನ್ಕೋತೀನಿ, ಇವರು ಮಕ್ಕಳಿಲ್ವೇ ಅಥವಾ ಮಕ್ಕಳು ನೋಡ್ಕೊಳಕ್ಕಿಲ್ವೇ ಅಂತ. ಹಿಂಗೆ ಅಪ್ಪಿತಪ್ಪಿ ಅವ್ರನ್ನ ಕೇಳಿದ್ರೆ ಏನು ಎತ್ತ ಅಂತವ ಹಾಗೆ ಹೇಳ್ತಾರೆ. ಅವ್ರಿಗೇನು ಮಾಡಬೇಕು ಮಾಡಿದ್ದೀವಿ, ಅದು ಅವ್ರ ಪಾಡು, ಇನ್ಮೇಲೆ ನಮ್ಮ ಪಾಡು ಅಂತ. ನಾನು ಬುದ್ಧಿವಂತರು, ನನ್ನಂಗೆ ಮೋಸ ಹೋಗೋಕ್ಕಿಲ್ಲ ಅಂದ್ಕೊಂಡು ಸುಮ್ಕಾಯ್ತೀನಿ. ಮಕ್ಕಳು ಬೇಡ ಅನ್ಬೇಡ, ಸಮಾಜ ಬಿಡೋಕ್ಕಿಲ್ಲ, ಮಾತೆಲ್ಲ ಚುಚ್ಚಿಬಿಡ್ತದೆ. ಮಕ್ಕಳು ಬೇಕು. ನಿನಗೂ ಅವ್ನು ನಾಳೆ ಕಾಯ್ತಾ ಹೋಯ್ತು ಬೇಸರಕ್ಕಾರ ನಮ್ಮ ಖುಷಿಗೆ ಅಂತಾರ ಎಂಥದ್ದು ಒಂದು ಇರಬೇಕು. ದೇವರು ಒಳ್ಳೇದು ಮಾಡಲಿ, ಒಂದಾಗಲಿ ಬಿಡು. ಸರಿ ಕಣ್ತಾಯಿ, ಬರ್ತೀನಿ. ಇನ್ನು ಮ್ಯಾನೇಜರಪ್ಪ ನೋಡೋದು ಬೈತಾನೆ.